ಈ ಕಾಲದಲ್ಲಿ ಒಳ್ಳೆ ಮಾತು ಅಥವಾ ಬುದ್ಧಿ ಮಾತು ಹೇಳೋದು ಎಷ್ಟು ಕಾಸ್ಟ್ಲಿ ಆಗಿ ಪರಿಗಣಿಸ್ಬಿಡುತ್ತೆ ಎದುರುಗಡೆ ಇದ್ದವ್ರಿಗೆ ಅನ್ನೋದಕ್ಕೆ ಈ ಸ್ಟೋರಿ ಎಕ್ಸಾಂಪಲ್. ಸ್ಲಮ್ ಹುಡುಗರ ಸಹವಾಸ ಮಾಡಬೇಡ ಅಂತ ಹೇಳಿದ್ದೇ ತಪ್ಪಾಯಿತು. ಒಳ್ಳೆ ಹುಡುಗರ ಸಹವಾಸ ಮಾಡು, ಸ್ಲಮ್ ಹುಡುಗರ ಸಹವಾಸ ಮಾಡಿ ಕೆಟ್ಟೋಗ್ಬೇಡ ಅಂತ ಪಾಪ ಬುದ್ಧಿ ಮಾತನ್ನ ಈ ಪ್ರಬುದ್ಧ ಅನ್ನುವಂತಹ ವ್ಯಕ್ತಿ ಹೇಳ್ತಾನೆ. ಪ್ರಬುದ್ಧವಾಗಿ ಆತ ಏನೋ ಮಾತಾಡಿರ್ತಾನೆ, ಸ್ನೇಹಿತನ ತಮ್ಮನಿಗೆ ಬುದ್ಧಿ ಮಾತನ್ನು ಹೇಳಿರ್ತಾನೆ. ಈ ಕಾರಣಕ್ಕೆ ಪ್ರಬುದ್ಧನ ಮೇಲೆ ಡೆಡ್ಲಿ ಅಟ್ಯಾಕನ್ನೇ ಈ ಪುಂಡರ ಗ್ಯಾಂಗ್ ಮಾಡಿದೆ. ನಮ್ಮನ್ನೇ ಸ್ಲಮ್ ಹುಡುಗರು ಅಂತಾನ ಅಂತ ಅಟ್ಯಾಕ್ ಮಾಡಿದ್ದಾರೆ. ಸ್ವಲ್ಪದ್ರಲ್ಲೇ ಪ್ರಬುದ್ಧ ಬಚಾವಾಗಿದ್ದಾರೆ. ಮಚ್ಚು ಲಾಂಗ್ಗಳಿಂದ ಪ್ರಬುದ್ಧನ ಕಾರು ಅಡ್ಡಗಟ್ಟಿ ಪುಡಿ ಪುಡಿಗೈದಿರುವಂತಹ ಘಟನೆ ಗಂಗೋಡ್ನಹಳ್ಳಿಯಲ್ಲಿ ನಡೆದಿದೆ. ಚಂದ್ರಲೇಔಟ್ ಪೊಲೀಸ್ ಠಾಣೆಯಲ್ಲಿ ಕೊಲೆ ಯತ್ನದ ಕೇಸ್ ದಾಖಲಾಗಿದೆ. ಸ್ಲಮ್ ಹುಡುಗರ ಸಹವಾಸ ಮಾಡಬೇಡ ಅಂದಿದ್ದ ವಿಚಾರಕ್ಕೆ ಪಾಪ ಪ್ರಬುದ್ಧ ಕಾರಿನ ಸ್ಥಿತಿ ಹೇಗಾಗಿದೆ ಅನ್ನೋದನ್ನ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಕಾರಿನ ಮುಂಭಾಗ ಅಂತೂ ಸಂಪೂರ್ಣವಾಗಿ ಜಖಂಗೊಂಡಿದೆ. ಆ ಕಾರಿನ ಗ್ಲಾಸನ್ನ ಪುಡಿ ಪುಡಿ ಗಟ್ಟಿದ್ದಾರೆ. ಸ್ಲಮ್ ಹುಡುಗರು ಅಂತ ನಮ್ಮನ್ನಂತ್ಯ ಅಂತ ಎಂಥ ಕೆಲಸ ಮಾಡಿದ್ದಾರೆ ನೋಡಿ. ಇದನ್ನು ಯಾರಾದರೂ ಸುಶಿಕ್ತರು, ಒಳ್ಳೆಯವರು, ಒಳ್ಳೆ ಸಂಸ್ಕಾರದಿಂದ ಬಂದವರು ಮಾಡೋ ಕೆಲಸನ ಈ ಥರ ಕೆಲಸ ಮಾಡಿದವರು ಏನಂತ ಕರಿಬೇಕು? ಯಾರ್ಯಾರು ಈ ಥರ ಕೆಲಸವನ್ನು ಮಾಡ್ತಾರೆ ಅವ್ರಿಗೇನಾದರೂ ಸಮಾಜದಲ್ಲಿ ಯಾವುದಾದ್ರೂ ಅವಾರ್ಡು ಪ್ರಶಸ್ತಿ ಏನಾದರೂ ಸಿಗುತ್ತಾ? ಯಾಕೆ ಈ ಥರದ ಕೆಲಸಗಳನ್ನು ಮಾಡಿದ್ರು ಅನ್ನೋದು ಪ್ರಮುಖ ಪ್ರಶ್ನೆ ಆಗಿದೆ. ಪ್ರಬುದ್ಧ ಈಗ ಪ್ರಾಣಾಪಾಯದಿಂದ ಬಚಾವಾಗಿದ್ದಾರೆ. ಸ್ಟೇಷನ್ಗೆ ಹೋಗಿದ್ದಾರೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕೊಲೆ ಯತ್ನದ ಕೇಸ್ ದಾಖಲಾಗಿದೆ. ಕೊಲೆ ಯತ್ನದ ಸೆಕ್ಷನ್ಗಳು ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ, ಸಾಮಾನ್ಯವಾಗಿ ನಾನ್ ಬೇಲೆಬಲ್ ಸೆಕ್ಷನ್ಸ್ ಆಗಿರುತ್ತೆ. ಈಗ ಹುಡುಗರು ಏನು ಮಾಡ್ತಾರೆ? ಜೈಲಿಗೆ ಹೋಗೋದು ಒಂದೇ ಆಯ್ಕೆ, ಮತ್ತು ಕೋರ್ಟು ಕಚೇರಿ ಅಂತ ವರ್ಷಾನುಗಟ್ಟಲೆ ಅಲಿಯೋದು. ಕೋಪದ ಕೈಗೆ ಬುದ್ಧಿ ಕೊಟ್ಟರೆ ಏನಾಗುತ್ತೆ ಅನ್ನೋದಕ್ಕೆ ಇದು ಉದಾಹರಣೆ.